ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಪ್ಪಾ ಏನೋ ವೇಷ ಹಾಕಿದೀರಾ ಬಸವರಾಜು ಅಂತೀರಾ? ಹೌದು. ಈ ವೇಷ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಬಹುಶಃ ಉತ್ತರ ಕನ್ನಡ ಮತ್ತೆ ಬೆಳಗಾವಿಯ ಬಹುತೇಕ ತಾಲೂಕುಗಳಲ್ಲಿ ಈ ಗೌಳಿ ಜನಾಂಗ ಅಂತ ಬರ್ತದೆ, ಗೌಳಿವಾಡ ಗ್ರಾಮಗಳು ಬರ್ತವೆ. ಇವ್ರದ್ದು ಏನಪ್ಪಾ ಕಾಯಕ ಅಂದ್ರೆ ದನಕರುಗಳನ್ನ ಒಂದ್ ರೀತಿ ಕಾಯ್ದು ಅವುಗಳು ಬರ್ತಕ್ಕಂತ ಹಾಲನ್ನ ಮಾರಿ ಜೀವನ ಸಾಗಿಸ್ತಾರೆ. ಜೊತೆಗೆ ಕುರಿಗಾಯಿಗಳು ಸಹ ಇದಾಗ್ತಾರೆ. ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಗೌಳಿ ವಾಡಗಳು ಅಂತಾನೆ ಸಾಕಷ್ಟು ಹಳ್ಳಿಗಳು ಇದಾವೆ. ಕಾಡು, ಒಂದ್ ರೀತಿ ಕಾಡಂಚಿನ ಪ್ರದೇಶಗಳು. ಮತ್ತೆ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಈ ಕಾಡು ಅಂಚಿನ ಪ್ರದೇಶಗಳಲ್ಲಿ ವಾಸ ಮಾಡಿ ದನಕರುಗಳನ್ನ ಮೇಯಿಸಿ ಅವರು ಜೀವನ ಮಾಡ್ತಕ್ಕಂಥದ್ದು. ಬಹುಶಃ ಮತ್ತೆ ಭಾಗಶಃ ಇದನ್ನ ರಾಜ್ಯ ವರದಿ ಚೆಲ್ಲಿಕ್ಕೆ ನಾನು ಬಂದಿದ್ದೀನಿ. ಗೌಳಿವಾಡ ಗ್ರಾಮಗಳಲ್ಲಿ ಬಹುತೇಕ ಕಡೆ ನಾನು ನೋಡ್ದಂಗೆ ಬಹುಶಃ ಇಲ್ಲಿ ಇರೋರೆಲ್ಲ ಭೇಟಿಯಾಗಿದ್ದಾರೆ. ಅವ್ರು ಹೇಳೋ ಪ್ರಕಾರ ಒಂದ್ ರೀತಿ ಇವತ್ತಿಗೂ ಸಹ ಒಂದ್ ರೀತಿ ಸ್ವತಂತ್ರ ಬಂದು ಸಾಕಷ್ಟು ದಶಕಗಳಾಗಿದ್ದಾವೆ. ಸಾಕಷ್ಟು ಒಂದ್ ರೀತಿ ತಂತ್ರಜ್ಞಾನ ಮುಂದುವರೆದಿದೆ. ಆದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಸಿಗ್ತಕ್ಕಂತ ಸವಲತ್ತುಗಳು ಸಿಗ್ತಾ ಇಲ್ವೇನೋ ಅನಿಸುತ್ತೆ. ಉದಾಹರಣೆ, ಇವತ್ತಿಗೂ ಸಹ ಒಂದ್ ರೀತಿ ಗೌಳಿವಾಡ ಅಂತಕ್ಕಂಥ ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಇಲ್ವಂತೆ. ವಿಶೇಷವಾಗಿ ಬಹುಶಃ ಸಾಕಷ್ಟು ಒಂದ್ ರೀತಿ ಒಂದು ಗ್ರಾಮಗಳಿಂದ ಗೌಳಿವಾಡಗಳು 5 ಕಿಲೋಮೀಟರ್ 6 ಕಿಲೋಮೀಟರ್ ದೂರ ಇರ್ತವೆ. ಇಂತಹ ಸಂದರ್ಭದಲ್ಲಿ ಬಸ್ ವ್ಯವಸ್ಥೆ ಇಲ್ಲದಕ್ಕೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ವಿಶೇಷವಾಗಿ ಏನೋ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಅಷ್ಟು ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾಗ್ತದಂತೆ. ಇದು ಪರಿಸ್ಥಿತಿ. ಬಹುಶಃ ಮತ್ತೆ ಭಾಗಶಃ ಗೌಳಿ ವಾಡಗಳ ಮತ್ತೆ ಗೌಳಿ ಜನಾಂಗದ ಓಟ್ಗಳು ಮಾತ್ರ ಜನಪ್ರತಿನಿಧಿಗಳಿಗೆ ಬೇಕಾಯ್ತೇನೋ ಅನ್ಸುತ್ತೆ. ಹಾಗಾಗಿ ಇಲ್ಲ ಒಂದ್ ಕಡೆ ಎಲ್ಲಾ ಜನಪ್ರತಿನಿಧಿಗಳೇ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಮತ್ತೆ ಇಲ್ಲಿರ್ತಕ್ಕಂಥ ಉತ್ತರ ಕನ್ನಡದ ಎಲ್ಲಾ ಜನಪ್ರತಿನಿಧಿಗಳೇ ನೋಡಿ, ಗೌಳಿ ಜನಾಂಗದ ಸಮಸ್ಯೆಗಳನ್ನ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಸ್ವಾತಂತ್ರ್ಯ ಬಂದು ಶತಮಾನದತ್ತ ದಾಪುಗಾಲಿಟ್ಟು ಬಸ್ ಸಂಪರ್ಕ ಕಾಣದ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಗೌಳಿವಾಡ ಗ್ರಾಮಗಳು. ಹೌದು, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಶತಮಾನದತ್ತ ದಾಪುಗಾಲು ಇಟ್ಟಿದೆ. ಆದರೆ ಅದ್ಯಾಕೋ ಏನೋ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿಯವರೆಗೂ ಕಟ್ಟ ಕಡೆಯ ಸಮುದಾಯಗಳು, ಕಾಡಂಚಿನ ನಿವಾಸಿಗಳು, ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿರುವ ನಿದರ್ಶನಗಳು ತುಂಬ ಇವೆ. ಇವುಗಳಿಗೆ ಸ್ಪಷ್ಟ ಉದಾಹರಣೆ ಎಂಬಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಉತ್ತರ ಕನ್ನಡ ಜಿಲ್ಲೆಯ ಗೌಳಿವಾಡ ಗ್ರಾಮಗಳ ಸಮಸ್ಯೆಗಳ ಸಮಗ್ರವಾಗಿ ವರದಿ ತಯಾರಿಸಿ ರಾಜ್ಯ ಮಟ್ಟದ ಸುದ್ದಿಯನ್ನು ತಯಾರಿಸಿದ್ದಾರೆ. ಅಷ್ಟಕ್ಕೂ ಗೌಳಿವಾಡ ಗ್ರಾಮಗಳು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಬೆಳಗಾವಿಯ ಖಾನಾಪುರ ತಾಲೂಕುಗಳ ಕಾಡಂಚಿನ ಪ್ರದೇಶಗಳಲ್ಲಿ ದನ ಕರುಗಳನ್ನು ಮೇಯಿಸಿ ಹಾಲನ್ನು ಮಾರಿ ಜೀವನ ಸಾಗಿಸ್ತಾರೆ. ಈ ವರದಿ ಏನಪ್ಪಾ ಅಂದರೆ, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಕೇವಲ 15 ಕಿಲೋಮೀಟರ್ ಒಳಗಡೆ ಕಾಡಂಚಿನ ಮಾಗವಾಡ ಗೌಳಿವಾಡ ಗ್ರಾಮಕ್ಕೆ ಸ್ವತಂತ್ರ ಬಂದು ಸದರಿ ಇಲ್ಲಿಯವರೆಗೂ ಬಸ್ ಸಂಪರ್ಕ ವ್ಯವಸ್ಥೆ ಕಾಣದೇ ಇರುವುದು ತುಂಬ ದುರ್ದೈವದ ಸಂಗತಿಯಾಗಿದೆ. ಹಳಿಯಾಳದಿಂದ ಧಾರವಾಡ ರಸ್ತೆ ಮಾರ್ಗವಾಗಿ ಕೇವಲ 5 ಕಿಲೋಮೀಟರ್ನಷ್ಟು ಸಂಚಾರ ಮಾಡಿ ಎಡಕ್ಕೆ ಮಾಗವಾಡ ಗೌಳಿವಾಡ ಗ್ರಾಮಕ್ಕೆ ಹೋಗುವ ರಸ್ತೆ ತುಂಬ ಸಮರ್ಪಕವಾಗಿದೆ. ಬಸ್ ಸಂಚರಿಸುವುದಕ್ಕೆ ಯಾವುದೇ ರೀತಿ ತೊಂದರೆಯೂ ಸಹ ಇಲ್ಲ. ಆದರೂ ಸಹ ಸ್ವತಂತ್ರ ಬಂದು ಇಲ್ಲಿಯವರೆಗೂ ಸಹ ಈ ಗೌಳಿವಾಡ ಗ್ರಾಮಕ್ಕೆ ಬಸ್ ಸಂಪರ್ಕ ಇಲ್ಲದೆ ತುಂಬ ನೋವಿನ ಸಂಗತಿಯಾಗಿದೆ. ಇನ್ನು ಪ್ರತಿ ದಿವಸ ವಿದ್ಯಾರ್ಥಿಗಳು ಇಲ್ಲಿಂದ 25 ಜನ ವಿದ್ಯಾರ್ಥಿಗಳು ದಟ್ಟ ಕಾಡಿನ ನಡುವೆ ಪ್ರಾಣಿಗಳ ಉಪಟಳಗಳ ಜೊತೆ ಚಳಿ ಮಳೆ ಬಿರುಗಾಳಿ ಎನ್ನದೇ ದಟ್ಟ ಕಾಡಿನಲ್ಲಿ ಜೀವ ಭಯದ ನಡುವೆ ನಡೆದೇ ಹೋಗ್ತಾರೆ. ಇಷ್ಟಾದರೂ ಸಹ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸದೇ ಇರುವುದು ಶೋಚನೀಯ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರ ವರದಿ ತಯಾರಿಸಿ ಈ ಸಮಸ್ಯೆಯ ಬಗ್ಗೆ ಹಳಿಯಾಳ ಬಸ್ ಘಟಕದ ವ್ಯವಸ್ಥಾಪಕ ಗಣೇಶ ಜವಳಿಯವರಿಗೆ ಮನವಿ ಸಲ್ಲಿಸಿ ಅಭಿಪ್ರಾಯ ಸಂಗ್ರಹಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಮಾನ್ಯ ಇಷ್ಟ ದಿನ ಏನಪ್ಪಾ ನೀವು ಸಾಕಷ್ಟು ಜನಪ್ರತಿನಿಧಿಗಳು ಬಂದೋಗಿದ್ದಾರೆ, ರಾಜ್ಯವನ್ನ ಆಳಿದ್ದಾರೆ. ಮತ್ತೆ ಉತ್ತರ ಕನ್ನಡದ ಈ ಒಂದು ಗೌಳಿ ಸಮಾಜದ ವಿಶೇಷವಾಗಿ ಗೌಳಿ ವಾಡಗಳ ಹೆಸರುಗಳಲ್ಲಿ ಸಾಕಷ್ಟು ಒಂದ್ ರೀತಿ ಬೆಳೆದು ಬಂದಿದ್ದೀರಾ. ಸಾಕಷ್ಟು ಅವರು ಓಟ್ಗಳು ತಗೊಂಡು ಗೆದ್ದು ಬಂದಿದ್ದೀರಾ. ಶಾಸಕರಾಗಿದ್ದೀರಾ, ಮತ್ತೆ ಸಾಕಷ್ಟು ಸಚಿವರಾಗಿದ್ದೀರಾ, ಕೆಲವು ಕಡೆ ಮುಖ್ಯಮಂತ್ರಿಗಳಾಗಿದ್ದೀರಾ. ಉತ್ತರ ಕನ್ನಡದಲ್ಲಿ ಬಹುತೇಕ ಕಡೆ ಹೇಳ್ತಾ ಇರೋದು ಇದೊಂದೇ ಗೌಳಿವಾಡದ ಒಂದೇ ಗ್ರಾಮದ ಸಮಸ್ಯೆ ಎಲ್ಲ ಹೇಳ್ತಾ ಇರೋದು. ಆದ್ರೆ ಇವತ್ತಿಗೂ ಸಹ ಕನಿಷ್ಠ ಒಂದ್ ರೀತಿ ಗೌಳಿವಾಡ ಗ್ರಾಮಗಳಿಗೆ ಒಂದು ಬಸ್ ವ್ಯವಸ್ಥೆ ಇಲ್ಲ.
ಮತ್ತೆ ಅವ್ರಿಗೆ ಸೂಕ್ತ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ. ಈ ರೀತಿ ಆಗ್ಬಿಟ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟೆ ಕಡೆ ಒಂದ್ ರೀತಿ ಇದಕ್ಕೂ ಸಹ ಯಾವ ರೀತಿ ಸೌಲಭ್ಯಗಳು ತಲುಪೋದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಗೌಳಿವಾಡ ಗ್ರಾಮಗಳಿಗೂ ಸಹ ಏನು ಇನ್ಮೇಲೆ ದಯವಿಟ್ಟು ಬಸ್ ವ್ಯವಸ್ಥೆ ಕಲಿಸ್ಬೇಕು. ಮತ್ತೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಹಾಸ್ಪಿಟ್ಲ್ಗೂ ಸಮಸ್ಯೆ ಇದೆಯಂತೆ, ಮತ್ತೆ ಮಕ್ಳುಗಳಿಗೆ ಓದ್ತಕ್ಕಂತ ಶಾಲೆ ಶಿಥಿಲಗೊಂಡಿದೆಯಂತೆ, ಹೀಗೆ ಹಲವಾರು ಸಮಸ್ಯೆಗಳಿದಾವೆ. ಇವನ್ನೆಲ್ಲ ಏನು ನಿವಾರಣೆ ಮಾಡೋದಕ್ಕೆ ಏನ್ ದಾಡಿ ನಿಮ್ಗೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಈಗ ಬನ್ನಿ, ಈಗ ಊರೊಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಇಲ್ಲಿರ್ತಕ್ಕಂತ ಸಾಕಷ್ಟು ಜನ ಏನು ನಿವಾಸಿಗಳು ಸಿಗ್ತಾರೆ. ಅವರು ನಮ್ದು ಮಗವಾಡ ಗೌಳಿವಾಡ. ಹೇಳಿ ಅಂಕಲ್, ಏನೇನ್ ಸಮಸ್ಯೆ ಇದೆ? ಈಗ ಇವ್ರು ಹೇಳ್ದಂಗ ಇದೆಲ್ಲ ಸಮಸ್ಯೆ ಇದೆ. ಹಾ, ಮತ್ತು ಇವು ಅಧಿಕಾರಿಗಳು ಇಲ್ಲಿ ಬರುದು ಯಾವಾಗ ಅಂದ್ರೆ ಓಟ್ ಕೇಳಿದಾಗ ಅಷ್ಟೇ ಬರವು. ಓಟ್ ಕೇಳಾಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಅವ್ರ ಓಟ್ ಕೇಳಾಕ ಅಷ್ಟೇ ಬರವು. ಆಮೇಲೆ ಹೋದ್ರ ಅತ್ತ ಅವ್ರು ಹತ್ತಾಗ ಮಕ್ಕೊಂತಾರ, ನಾವ್ ಇಲ್ಲಿ ಮಕ್ಕೋತೀವಿ. ಎಲೆಕ್ಷನ್ ಟೈಮ್ಗೆ ತಿರುಗಿ ಬರೋರು ಅಲ್ಲಿವರೆಗೂ ಬರಲ್ಲ. 5 ವರ್ಷಕ್ಕೆ ಅವ್ರು ಮತ್ತೆ ಬಂದಾಗ ಅವ್ರನ್ನ ಮಾರಿ ನೋಡಿ. ಹಿಂಗ ಯಾವ ರೀತಿ ಆಗ್ಬಿಟ್ರೆ ಯಾವ ರೀತಿ ಅದ ನಮಗ್ ಗೊತ್ತಿಲ್ಲ. ಓಕೆ, ಅದ ಏನೇನ ಅವ್ರು ಮಾಡ್ತಾರ ಆ ಕಡೆ, ಬರೇ ಓಟ್ ತಗೊಂಡಾಗ ಅಲ್ಲಿ ಕುಂದಿರ್ತಾರೋ ಏನ್ ಮಾಡ್ತಾರೋ ಏನ್ ನಮ್ಗ್ ಗೊತ್ತಿಲ್ಲ. ಓಕೆ, ಒಟ್ಟಾರೆ ಇವೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ಬೇಕು. ಮೇನ್ ಬಸ್ ಸಮಸ್ಯೆ ಸುಧಾರಣೆ ಆಗ್ಬೇಕು. ಬಸ್ ಸಮಸ್ಯೆ ಆಗ್ಬೇಕು, ಹಾಸ್ಪಿಟಲ್ ಆಗ್ಬೇಕು. ಓಕೆ, ನನ್ನ ಹೆಸರು ದೋಂಡು ಬಾಗು ಕೊಳಾಪ್ಟೆ. ಹೇಳಿ ಸರ್, ವಿಶೇಷವಾಗಿ ತಾವು ಸಹ ಗೌಳಿವಾಡದ ಒಂದು ಇಲ್ಲೇ ವಾಸಸ್ಥರು. ವಿಶೇಷವಾಗಿ ಏನೇನ್ ಸಮಸ್ಯೆಗಳು ಇದಾವೆ? ಸರ, ಶಾಲಿ ಮಕ್ಕಳಿಗೆ ಬಸ್ ಇಲ್ಲ. ಓಕೆ, ಬಸ್ಸಿನ ಸೌಕರ್ಯ ಇಲ್ಲ. ಓಕೆ, ಆಮೇಲೆ ಊರಾಗ ಚರಂಡಿ ಇಲ್ಲ. ಆಮೇಲೆ ಊರಾಗ ರಸ್ತೆಗಳು ಸರಿಯಾಗಿಲ್ಲ. ಓಕೆ, ಆಮೇಲೆ ಶಾಲಿಗಳು ಹಳೆ ಶಾಲಿ ಒಂದಿದೆ, 1ನೇದಿಂದ 4ನೇ 5ನೇ ಮಠ. ಅದು ಬೆಳಿಗ್ಗೆ ರೂಮ್ಗಳೆಲ್ಲ ಪೂರ್ತಿ ಇದಾಗ್ಯಾವ, ಡ್ಯಾಮೇಜ್ ಆಗ್ಯಾವ. ಅದು ಒಂದ್ ಸ್ವಲ್ಪ ಬ್ಯಾರೆ ಶಾಲಿಗಳು ಆದ್ರೆ ಅದ ಕಂಪೌಂಡ್ ಎಲ್ಲ ಸರಿಯಾಗಿ ಆದ್ರೆ ಚಲೋ ಒಳ್ಳೇದಂತ. ಅಲ್ಲ, ಇಲ್ಲಿವರೆಗೂ ಸಹ ಬಸ್ಸೇ ಬಂದಿಲ್ಲ ಊರಿಗೆ ಬಸ್ಸೇ ಬಂದಿಲ್ಲ. ಇಲ್ಲ, ಸ್ವತಂತ್ರ ಬಂದು ಇಷ್ಟೆಲ್ಲ ಇದಾದ್ರು ಇಲ್ಲ ಇಲ್ಲ ಇಲ್ಲ, ರಸ್ತೆ ಎಲ್ಲ ಬರೋಬರಿ ಇದೆ. ರಸ್ತೆ ಬರೋಬರಿ ಇದೆ. ಬಸ್ ಬರೋದಕ್ಕೇನು ದಾರಿ ಏನ ನಾವು ವಿಚಾರ ಮಾಡಿದ್ರ ಅವರು ಜನಸಂಖ್ಯೆ ಜಾಸ್ತಿ ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದಾರೆ. ಓಕೆ, ಎಷ್ಟು ಜನ ಇದೆ ಇಲ್ಲಿ? ಜನ ಒಂದ್ 200 ಜನಸಂಖ್ಯೆ, 200 ಪ್ರತಿ ದಿವಸ ವಿದ್ಯಾರ್ಥಿಗಳು ಎಷ್ಟು ಜನ ಹೋಗ್ತಾರೆ? ಸುಮಾರು ಒಂದ್ 20ರಿಂದ 30 ಮತ ಹೋಗ್ತಾರೆ. 30 ಜನ ವಿದ್ಯಾರ್ಥಿಗಳಿದ್ರು ಸಹ ಯಾರ ಗಮನಕ್ಕೆ ತಗೊಂಡ್ಬಂದಿದ್ರ? ಯಾರು ತಗೊಂಡ್ಬರ್ಲಿಲ್ರಿ. ಅಲ್ಲ, ಈಗ ಒಂದ್ ವೇಳೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಏನು ಗಮನಕ್ಕೆ ತಗೊಂಡ್ಬಂದಿದ್ರ? ಇಲ್ಲ 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 ಇಲ್ಲ, ಅವರು ಸಹ ಇಲ್ಲಿ ಬಸ್ ಕಲಿಸ್ಬೇಕು ಅಂತ ಯೋಚನೆ ಮಾಡಿಲ್ಲ. ಓಕೆ, ಇಟ್ಟು ಜಾನ ಕಡೆ ನೋಡಿ. ಹೇಳಿ ಅಂಕಲ್, ಏನೇನ್ ಸಮಸ್ಯೆ ಇದೆ? ಈಗ ರಸ್ತೆ ಇಲ್ಲ, ಒಂದ್ ಸ್ವಲ್ಪ ಕರೆಂಟ್ ಇದೆ, ಒಂದ್ ಸ್ವಲ್ಪ ಇದು ಬಸ್ಸಿಂದ ಎಲ್ಲ ತೊಂದ್ರೆ ಅದೇ. ಹೌದಾ? ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ಎಲ್ಲಿ ಹೋಗ್ತೀರಾ? ಹಳಿಯಾಳ. ಯಾವ ರೀತಿ? ಮಳೆಗಾಲ ಬೇರೆ, ಸಾಕಷ್ಟು ಇದೆ, ಎಲ್ಲ ನಡ್ಕೊಂಡು ಹೋಗೋದ್ರಿ. ಹೌದಾ? ನಡ್ಕೊಂಡು, ಬಸ್ಗಳಿಲ್ಲ, ವಾಹನಗಳು ಬರಲ್ಲ. ಇಲ್ಲ, ಮೇಯ್ನು ಬಸ್ ಸಮಸ್ಯೆ ಐತೆ. ಬಸ್ ಇಲ್ಲ, ಒಬ್ಬರು ಬಂದಿಲ್ಲ. ಬಸ್ ವ್ಯವಸ್ಥೆ ಕಲಿಸ್ಬೇಕು. ಹೌದು. ಈಗ ವಿಶೇಷವಾಗಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಒಂದ್ ರೀತಿ ಏನು ಮಾಗವಾಡ, ಒಂದ್ ರೀತಿ ಗೌಳಿವಾಡ, ಒಂದ್ ರೀತಿ ಆ ಗ್ರಾಮಕ್ಕೆ, ಕಾಡಂಚಿನ ಗ್ರಾಮಕ್ಕೆ ಸ್ವತಂತ್ರ ಬಂದಾಗಿನಿಂದ ಒಂದ್ ರೀತಿ ಬಸ್ ವ್ಯವಸ್ಥೆ ಇಲ್ದಿರ್ತಕ್ಕಂತ ವರದಿ ಶೀರ್ಷಿಕೆ ಹೇಳಿ ನಾವು ಒಂದ್ ರೀತಿ ಹಳಿಯಾಳ ಬಸ್ ಘಟಕ ವ್ಯವಸ್ಥಾಪಕರಾಗಿರ್ತಕ್ಕಂತ ಶ್ರೀ ಜವಳಿ ಸಾಹೇಬ್ರ ಹತ್ರ ಬಂದಿದ್ದೀವಿ. ಸರ್ ನಮಸ್ತೆ. ಹೇಳಿ ಸರ್, ಸ್ವತಂತ್ರ ಬಂದಾಗಿದ್ರು ಸಹ ಬಸ್ ವ್ಯವಸ್ಥೆ ಇಲ್ಲ, ಏನು ಮಾಗವಾಡ ಗೌಳಿವಾಡ ಗ್ರಾಮಕ್ಕೆ ಸಾಕಷ್ಟು ಸಮರ್ಪಕ ರಸ್ತೆ ಇದೆ, ಎಲ್ಲ ಇದೆ, ಆದ್ರೂ ಸಹ ಕಣ್ತಿರ್ದಿಲ್ಲ. ನೀವೇನ ಕಣ್ತಿರ್ತೀರೋ? ಈಗ ತಾವು ನಮಗೆ ಈ ಗಮನಕ್ಕೆ ತಂದಿದ್ದೀರಾ. ಆ ಗ್ರಾಮಸ್ಥರು ನಮಗೆ ವಿನಂತಿ ಈಗಾಗಲೇ ಹೇಳಿದ್ರೆ ನಾವು ಆಲ್ರೆಡಿ ಇದನ್ನ ವ್ಯವಸ್ಥೆ ಮಾಡಿಬಿಟ್ಟಿರೋರು. ಇದು ತಮ್ಮ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ, ನಮಗ ಸಂತೋಷ ಆಗಿದೆ. ಅಲ್ಲಿ ತಮ್ಮ ಹೇಳಿಕೆ ಪ್ರಕಾರ, ಗ್ರಾಮಸ್ಥರ ಹೇಳಿಕೆ ಪ್ರಕಾರ 25ರಿಂದ 30 ಜನ ವಿದ್ಯಾರ್ಥಿಗಳು ಹಳಿಯಾಳಕ್ಕೆ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರಂತ ನಾವು ಮಾಹಿತಿ ಬಂದಿದೆ. ನಾವು ಆದಷ್ಟು ಬೇಗ 4-5 ದಿನದಲ್ಲಿ ಈ ಮನವಿಯನ್ನ ನೋಡಿ ಅಲ್ಲಿಂದ ನಮ್ಮವ್ರನ್ನ ಸರ್ವೆ ಕಳಿಸಿ ಯಾವ ಟೈಮಿಗೆ ಗ್ರಾಮಕ್ಕೆ ಬಸ್ ಬೇಕು ಅಂತ ಗ್ರಾಮಸ್ಥರಿಂದಲೇ ಮಾಹಿತಿಯನ್ನ ಪಡೆದು ಅಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ವಾಹನಗಳನ್ನ ಪ್ರತಿದಿನ ಕಾರ್ಯಾಚರಣೆ ಮಾಡುವ ಕ್ರಮವನ್ನ ಅತಿ ಶೀಘ್ರವಾಗಿ ತೆಗೆದುಕೊಳ್ತೇವೆ. ಏನ್ ಸರ್, ಯಾಕೆ ಇಷ್ಟ ದಿನ ಆದ್ರೂ ಯಾಕಪ್ಪ ನಮ್ ಪತ್ರಿಕೆ ಬಂದು ಕಣ್ತಿರ್ಸ್ಬೇಕಾಯ್ತಲ್ಲ? ಇಲ್ಲ, ಹಾಗೇನಿಲ್ಲ. ರೆಗ್ಯುಲರ್ ಆಗಿ ಏನಾಗುತ್ತೆ, ಪ್ರತಿ ವರ್ಷ
ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಊರಿಗೆ ಬಸ್ ಇರದೇ ಇದ್ರೆ ಗ್ರಾಮಸ್ಥರೇ ಬಂದು ನೇರವಾಗಿ ನಮಗೆ ಮನವಿ ಕೊಡ್ತಾ ಇದ್ರು, ಇಲ್ಲ ಬೇರೆದವ್ರ ಕಡೆಯಿಂದ ನಮಗೆ ಮಾಹಿತಿ ಇರ್ತಾ ಇತ್ತು. ಇದು ಮಾಹಿತಿ ಇಲ್ಲೇ ಇರೋದಕ್ಕೆ ಇದೊಂದು ಗ್ರಾಮ ಉಳಿದಿದೆ. ನಾವು ಆದಷ್ಟು ಬೇಗ ಈ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆನ ಕಲ್ಪಿಸ್ತೀವಿ. ಆದರೂ ಈ ಮಾಗವಾಡ ಗೌಳಿವಾಡ ಗ್ರಾಮಕ್ಕೆ ಬಸ್ ಸೇರಿದಂತೆ ವಿವಿಧ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಕೊಡುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಹಳಿಯಾಳ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.